ಬೆಳಗ್ಗೆ ನಗರದಲ್ಲಿ ಭೀಮಾ ಕೋರ್ಗಾಂವ್ ವಿಜಯೋತ್ಸವ ಆಚರಿಸಲಾಯಿತು. ಭೀಮಾ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ತಾಲೂಕು ಘಟಕ ಬೆಳಗಿ ವತಿಯಿಂದ ಪ್ರಥಮ ಬಾರಿಗೆ ಬೆಳಗಿ ನಗರದಲ್ಲಿ 208ನೇ ಭೀಮ್ ಕೋರ್ಗಾಂವ್ ವಿಜಯೋತ್ಸವ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಸಂಸ್ಥಾಪಕ ಅಧ್ಯಕ್ಷರು ಮತೀನ್ ಕುಮಾರ್ ಅಂಬೇಡ್ಕರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹುಸೇನಪ್ಪ ಚಲವಾದಿ, ಬೆಳಗಿ ತಾಲೂಕು ಅಧ್ಯಕ್ಷರು ಶ್ರೀಕಾಂತ್ ಆರ್ ಗೋಡೆಪ್ಪನವರ್, ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು, ಸಮಾಜದ ಹಿರಿಯರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಭೀಮ್ ಕೋರ್ಗಾಂವ್ ನಡೆದ ಘಟನೆ ಹಾಗೂ ವಿಜಯೋತ್ಸವ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ತಮ್ಮ ಭಾಷಣ ಮೂಲಕ ಅಕ್ಷತಾ ಕೆಸಿ ಅವರು ನೆರೆದಿದ್ದ ಜನಸಮೂಹವನ್ನ ತಮ್ಮ ಭಾಷಣ ಮೂಲಕ ಹೇಳಿ ಜನರಿಗೆ ಇತಿಹಾಸವನ್ನ ತೆರೆದಿಟ್ಟರು. ಮೊದಲನೇದಾಗಿ ಮೊದಲ ಬಾರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಐತಿಹಾಸಿಕ ನಗರ ಬೆಳಗಿಯಲ್ಲಿ ಭೀಮ್ ಆರ್ಮಿ ಸಂಯುಕ್ತ ಆಶ್ರಯದಲ್ಲಿ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನ ಇವತ್ತು ಒಂದು ಐತಿಹಾಸಿಕ ಕ್ಷಣಗಣನೆಯಾಗಿ ಇವತ್ತು ಆಚರಣೆ ಮಾಡಿದ್ದಾರೆ. ಬಹುತೇಕ ಬಹಳಷ್ಟು ಕಾರ್ಯಕ್ರಮಗಳು ಮೆರವಣಿಗೆಗೆ ಸನ್ಮಾನಕ್ಕೆ ಮೀಸಲಾಗಿರ್ತವೆ. ಆದ್ರೆ ಇವತ್ತಿನ ಬೆಳಗ್ಗೆಯಲ್ಲಿ ನಡೆದಿರ್ತಕ್ಕಂಥ ಭೀಮ್ ಆರ್ಮಿಯ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಬಹುಶಃ ತಳಮಟ್ಟದ ಎಲ್ಲ ಜನರ ಮನಸ್ಸುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ವಿಶ್ವಗುರು ಬಸವಣ್ಣನವರ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಅವರ ಮತ್ತೆ ಸಂವಿಧಾನದ ಆಶಯಗಳನ್ನ ಜೊತೆಗೆ ಐತಿಹಾಸಿಕವಾಗಿ ಭೂಗರ್ಭದಲ್ಲಿ ಅಡಗಿರ್ತಕ್ಕಂತಹ ನಮ್ಮ ವಿಜಯದ ಸಂಕೇತವಾಗಿರ್ತಕ್ಕಂಥ ಮಹಾರ್ ಸೈನಿಕರ ಯುದ್ಧದ ಬಗ್ಗೆ ಇವತ್ತು ತೆರೆದಿರ್ತಕ್ಕಂತಹ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಭೀಮ್ ಆರ್ಮಿಯ ಸಂಘಟನೆಯ ಕಾರ್ಯಗಳೇನಿದೆ ಅವು ಬಹಳ ಅಭೂತಪೂರ್ವಕವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾ ಬಹುಶಃ ಇಡೀ ರಾಜ್ಯಾದ್ಯಂತ ಭೀಮ್ ಆರ್ಮಿ ಸಂಘಟನೆ ತನ್ನ ನಾಲ್ಗೆನ ಚಾಚಿದೆ. ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತನ್ನ ಅಸ್ತಿತ್ವವನ್ನು ಹೊಂದಿರತಕ್ಕಂಥ ಸಂಘಟನೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್. ಎಲ್ಲ ಜಿಲ್ಲೆಗಳಲ್ಲೂ ಆ ಜಿಲ್ಲೆಯ ಎಲ್ಲ ಜನರಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಮೂಡಿಸುವ ನಿಟ್ಟಿನಲ್ಲಿ ಬಹಳ ಮೊದಲ ಆದ್ಯತೆಯಾಗಿ ಅವರ ಕೆಲಸಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಸಾಕಷ್ಟು ವಿಷಯಗಳಲ್ಲಿ ಭೀಮ್ ಆರ್ಮಿ ಮೇಲೆ ಇಲ್ಲ ಸಲ್ತಕ್ಕಂಥ ಮಾತುಗಳನ್ನ ಮಾತಾಡೋರು ಇದ್ದಾರೆ. ಸಂಘಟನೆ ಅಂದ್ಮೇಲೆ ಎಲ್ಲರೂ ನಮ್ಮ ಬಗ್ಗೆ ಒಳ್ಳೇದೇ ಮಾತಾಡ್ಬೇಕಂತ ಇಲ್ಲ, ಎಲ್ಲರೂ ನಮ್ಮ ಬಗ್ಗೆ ಕೆಟ್ಟದೇ ಮಾತಾಡ್ಬೇಕಂತ ಇಲ್ಲ. ಇಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಹೀಗಾಗಿ ಸಂಘಟನೆ ಅಂತಂದ್ಮೇಲೆ ಅದು ಜನರ ಜೊತೆಗೆ ಇರಬೇಕು. ಆ ಜನರ ಜೊತೆಗೆ ಇರ್ತಕ್ಕಂಥ ಕೆಲಸವನ್ನ ಭೀಮ್ ಆರ್ಮಿ ಸಂಘಟನೆ ಮಾಡ್ತಾ ಇದೆ. ಇವತ್ತು ನಾವು ನೋಡ್ತೀವಿ ಬಹುತೇಕ ಸಂಘಟನೆಗಳು ರಾಜಕೀಯ ಅಧಿಕಾರಕ್ಕಾಗಿ ಹರಿದು ಹಂಚಿ ಹೋಗಿ ತಮ್ಮ ಕುರ್ಚಿಗಾಗಿ ಇವತ್ತು ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೀದಿಗೆ ತಂದು ನಿಲ್ಲಿಸಿದಂತ ಸಂದರ್ಭದಲ್ಲಿ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಜನರ ಬಳಿ ಬಾಬಾ ಸಾಹೇಬರ ಸಿದ್ಧಾಂತವನ್ನ ಕೊಂಡೊಯ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಭೀಮ್ ಆರ್ಮಿ ಏಕತಾ ಮಿಷನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಹೋದರ ಮತೀನ್ ಕುಮಾರ್ ಅಂಬೇಡ್ಕರ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ಅವರ ಸಂಘಟನೆ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಗ್ರಾಮ ಘಟಕದ, ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಂವಿಧಾನ ಬಂದು 75 ವರ್ಷ ಆದ್ರೂ ಏನು ಅಸ್ಪೃಶ್ಯತೆ ಆಚರಣೆ ಎಲ್ಲಿದೆ, ಅದನ್ನ ಹೊಸ ರೀತಿ ಆಚರಣೆಯಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಆಚರಣೆಯನ್ನ ನಿಷೇಧ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಬಹುಶಃ ಭೀಮ್ ಆರ್ಮಿ ಬಹಳಷ್ಟು ಮುನ್ನೆಲೆಯ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಹೀಗಾಗಿ ನಮಗೆ ಭೀಮ್ ಆರ್ಮಿ ಸಂಘಟನೆ ಬರೀ ಅದು ಒಂದು ಸಂಘಟನೆ ಆಗಿದೆ, ಅದು ಎಲ್ಲರ ಮನಸ್ಸು ಮತ್ತೆ ಮನೆಗಳನ್ನ ಗೆದ್ದಿರ್ತಕ್ಕಂಥ ಸಂಘಟನೆ ಆಗಿದೆ. ಅದು ಎಲ್ರಿಗೂ ತಂದೆ ತಾಯಿ ಸ್ಥಾನಗಳನ್ನ ನೀಡಿದ ಮತ್ತೆ ಎಲ್ಲ ಆ ಯುವಕರನ್ನ ಬೆಳೆಸ್ತಕ್ಕಂಥ ಒಂದು ಏಕೈಕ ಸಂಘಟನೆ ಆಗಿದೆ ಕರ್ನಾಟಕದಲ್ಲಿ ಭೀಮ್ ಆರ್ಮಿ ಸಂಘಟನೆ. ಅಂದ್ರೆ ಎಲ್ಲಾ ಸಮಾಜಕ್ಕೆ ನೀವು ಏನು ಸಂದೇಶವನ್ನು ನೀಡುತ್ತಿದ್ದೀರಿ? ಎಲ್ಲಾ ಸಮಾಜಕ್ಕೆ ಸಂದೇಶ ನೀಡೋದೇನಂತ ಹೇಳಿದ್ರೆ ನಮ್ಮ ಧರ್ಮಗಳ ಆಶಯಗಳು ನಮ್ಮ ಎದೆ ಮೇಲೆ ಇರ್ಲಿ, ಸಂವಿಧಾನದ ಆಶಯ ನಮ್ಮ ತಲೆ ಮೇಲೆ ಇರ್ಲಿ. ಇಲ್ಲಿ ಎಲ್ಲ ಸರ್ವ ಜನಾಂಗದವರು ಶಾಂತಿಯಿಂದ ಬದುಕ್ಬೇಕಂತಂದು ಹೇಳಿದ್ರೆ ಸಂವಿಧಾನ ಜಾರಿ ಆಗ್ಬೇಕು, ಸಂವಿಧಾನದ ಅನುಷ್ಠಾನಗಳು ನಿಯಮಗಳು ಜಾರಿ ಆಗ್ಬೇಕು. ಅಂದಾಗ ಮಾತ್ರ ಎಲ್ಲ ಸಮಾಜದವರು ಬದುಕಲಿಕ್ಕೆ ಸಾಧ್ಯ. ಮತ್ತೆ ಇಲ್ಲಿ ಯಾರು ಕೆಳಗಿಲ್ಲ, ಯಾರು ಮೇಲಿಲ್ಲ, ಮಡಿ ಮೈಲಿಗೆ ಶ್ರೇಷ್ಠ ಕನಿಷ್ಠ ಇವು ಯಾವ ಈಗ ಇಲ್ಲಿ ಆಚರಣೆಯಲ್ಲಿ ಇಲ್ಲ. ಅದನ್ನ ಎಲ್ಲದನ್ನ ಬಿಟ್ಟು ಎಲ್ಲರೂ ಮನುಷ್ಯರು ಅಂತಕ್ಕಂಥ ಫಸ್ಟ್ ಥಿಂಕ್ ಇಟ್ ಹ್ಯೂಮನ್ ಬೀಯಿಂಗ್, ಎವ್ರಿಥಿಂಗ್ ಈಸ್ ನೆಕ್ಸ್ಟ್ ಅಂತಕ್ಕಂಥ ಆ ಸಂದೇಶದೊಂದಿಗೆ ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು, ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕಬೇಕು, ಎಲ್ಲರೂ ಬಸವಣ್ಣನವರ ಅಡಿಯಲ್ಲಿ ಬದುಕಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ನಾವು ನಮ್ಮ ರಾಷ್ಟ್ರಗೀತೆಯನ್ನ ಹಾಡುವಾಗ ಆಗಿರ್ಬೋದು, ನಮ್ಮ ಕುವೆಂಪು ಅವರು ಬರೆದಿರೋ ಪದ್ಯವನ್ನ ನಾಡಗೀತೆಯನ್ನ ಹಾಡುವಾಗ ನೋಡಿರ್ಬೋದು. ನಾವು ಇದನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕರಿತೀವಿ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಅಂತ ಹೇಳಿ ಕರಿತೀವಿ. ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಇವತ್ತು ಗಣರಾಜ್ಯದ ರಾಷ್ಟ್ರಗಳಲ್ಲಿ ಇವತ್ತು ಮತ್ತೆ ನಾವು ಹಿಂದಿನ ಕೆಲವೊಂದಿಷ್ಟು ಅಂಶಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಅವು ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಆಶಯಗಳು. ಹೀಗಾಗಿ ಕೆಲವೊಂದಿಷ್ಟು ರಾಜಕೀಯ ಪುಡಾರಿಗಳು ಅಥವಾ ರಾಜಕೀಯ ಅಧಿಕಾರಕ್ಕಾಗಿ ಸಂವಿಧಾನದ ಆಶಯಗಳಿಗೆ, ಮೌಲ್ಯಗಳಿಗೆ, ಅದರ ಘನತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ಭೀಮ್ ಆರ್ಮಿ ಖಂಡಿತವಾಗಿ ಖಂಡಿಸ್ತೈತಿ. ಭೀಮ್ ಆರ್ಮಿ ಯಾವುದೇ ರಾಜಕೀಯ ಅಧಿಕಾರಕ್ಕಾಗಿ ಹುಟ್ಕೊಂಡಿರೋ ಸಂಘಟನೆ ಇಲ್ಲ, ಯಾವುದೇ ಲಾಭಕ್ಕೋಸ್ಕರ, ಅನ್ನಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಹುಟ್ಕೊಂಡಿರೋ ಸಂಘಟನೆ. ಮೊಹಮ್ಮದ್ ಪ್ರವಾದಿಯವರು ಹೋಗ್ತಾರೆ. ಹೀಗೆ ಕೆರೆಯಲ್ಲಿ ನೀರನ್ನು ತಗೊಳ್ಳುವಾಗ ಅವರ ಕೈಗೆ ಒಂದು ಚೋಳು ಕುಟುಕ್ತದ, ಚೋಳು ಕಚ್ಚುತ್ತದೆ. ಅವ್ರ ಹಿಂದಿರೋ ಅನುಯಾಯಿಗಳು ಹೊಡೀರಿ ಅದನ್ನ ಅಂತ ಹೇಳಿರ್ತಾರೆ, ಕೊಲ್ರಿ ಅದನ್ನ ಅಂತ ಹೇಳ್ತಾರೆ. ಅದಕ್ಕೆ ಪ್ರವಾದಿಯವರು ಹೇಳ್ತಾರೆ,
ಬೇಡ 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 ಅದನ್ನ ಹೊಡಿಬೇಡ್ರಿ, ಅದನ್ನ ಕೊಲ್ಲಬೇಡ್ರಿ ಅಂತ ಹೇಳಿ ಅದನ್ನ ಎತ್ತಿ ಅದ್ರ ಜಾಗಕ್ಕೆ ಬಿಡ್ತಾರೆ ನೀರಿನ ಹತ್ರ. ಅದು ಹೋಗಿ ಕಲ್ಲೊಳಗೆ ಹೊಕ್ಕೋದು. ರಿಪೋರ್ಟ್ ಗುರುರಾಜ್ ಅನ್ಸಾಟೆ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.